ವಲಸಿಗರ ವಿಚಾರದಲ್ಲಿ ಅಮೆರಿಕ ಹೇಳುತ್ತೆ, ಸೋಷಿಯಲ್ ಮೀಡಿಯಲ್ಲಿ ಯಾರಾದರೂ ಯಹೂದಿಗಳ ಮೇಲೆಲ್ಲ ಪೋಸ್ಟ್ ಹಾಕೋದು ಇಲ್ಲ ಮಾಡಿದ್ರೆ ವೀಸಾ ಕೊಡಲ್ಲ, ಗ್ರೀನ್ ಕಾರ್ಡ್ ಕೊಡಲ್ಲ, ಏನು ಮಾಡ್ತೀರಿ ಅಂತ ಹೇಳಿದ್ದಾರೆ. ರದ್ದು ಮಾಡ್ತೀವಿ, ಎಲ್ಲರ ಮೇಲೂ ನಿಗಾ ಇಟ್ಟಿದ್ದೀವಿ, ವಿದ್ಯಾರ್ಥಿಗಳ ಮೇಲೂ ಇಟ್ಟಿದ್ದೀವಿ, ಎಲ್ಲವನ ಮೇಲೂ ಇಟ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಹಮಾಸು, ಪ್ಯಾಲೆಸ್ಟೈನು, ಇಸ್ಲಾಮಿಕ್ ಜಿಹಾದ್, ಲೆಬನಾನ್, ಹೆಜ್ಬುಲ್ಲಾ, ಯಮನ್ನ ಹೂತಿಗಳಿಗೆ ಬೆಂಬಲ ಕೊಟ್ಟರೆ ಅದನ್ನೆಲ್ಲ ಹಂಗೆ ಕಂಡುಕೊಂಡಿರ್ತೀನಿ. ಏನು ತಪ್ಪಿದೆ ಅದರಲ್ಲಿ? ಸರಿಯಾಗಿ ಏನು ತಪ್ಪಿದೆ ಅದರಲ್ಲಿ? ಅದನ್ನೇ ನಾಳೆ LET, ಹೂಜಿ, ಲಷ್ಕರ್ ತೊಯ್ಬಾ, ಬೈಬಾ ಯಾವ್ಯಾವ ಇವೆಯಲ್ಲ ಒಂದಷ್ಟು, ಇವುಗಳಿಗೆ ಸಪೋರ್ಟ್ ಮಾಡಿ ಇಲ್ಲಿ ನಮ್ಮಲ್ಲಿ ದೇಶದಲ್ಲಿ ಹಾಕಿದ್ರೆ ಪೌರತ್ವ ರದ್ದು ಅಂತ ನಾವು ಮಾಡಬೇಕು. ಅದರಲ್ಲೇನಿದೆ? ಕೆಲವೊಂದು ಕ್ರಮ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಸಪೋರ್ಟ್ ಮಾಡ್ಕೊಂಡು ಕೂತವನನ್ನ ಮುದ್ದು ಮಾಡ್ಕೊಂಡು ಆರ ಹಾಕಕ್ಕಾಗತ್ತಾ? ಏನು ತಪ್ಪಿದೆ? ಹೇಗೆ ಮುಸ್ಲಿಮರನ್ನ ಬೈಬಾರ್ದು, ಅದು ಇಸ್ಲಾಮೋಫೋಬಿಯಾ ಆಗ್ಬಿಡುತ್ತೆ. ಕ್ರೈಸ್ತರನ್ನ ಬೈಬಾರ್ದು ಅಂತೆಲ್ಲ ಆದರೆ ಯಹೂದಿಗಳನ್ನ ಯಾಕೆ ಬೈಬೇಕು ನೀವು? ಸೇಮ್ ಇಲ್ಲೂ ಮಾಡಬೇಕು. ಹಿಂದೂ ದೇವರುಗಳನ್ನು ಅವಹೇಳನ ಮಾಡುವವನನ್ನು ಇದೇ ಥರ ಪೌರತ್ವವನ್ನು ರದ್ದು, ಮುಸ್ಲಿಂ ಮಾಡಿದ್ರೆ ಅದಕ್ಕೂ ಮಾಡಿ. ಆಗ ರಕ್ಷಣೆಗೆ ಬರ್ತಾರಲ್ಲ ಸರ್ ಒಂದು ಗುಂಪು, ಮಾಡಿ. ಮುಸ್ಲಿಂ ಮಾಡಿದ್ರೆ ಯಾವನಾದ್ರೂ ಅಲ್ಲ ಹೀಗೆ ಹಾಗೆ ಅಂತ ಬೈಕ್ ಬಂದಂಗೆಲ್ಲ ಹಾಕಿದ್ರೆ ಅವನಿಗೂ ರದ್ದು ಮಾಡಿ. ಎರಡೂ ಕಡೆಗೂ ಈ ಕಡೆ ದೇವ್ರದಕ್ಕೆಲ್ಲ ಮಾಡಿದ್ರೆ ಅವನಿಗೂ ರದ್ದು ಮಾಡಿ, ಪೌರತ್ವ ರದ್ದು ಮಾಡಿ. ಏನು ತಪ್ಪು? ನನ್ನ ಪ್ರಕಾರ ಸರಿ ಇದೆ ಅವ್ರು ಮಾಡಿರೋದು. ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಸಪೋರ್ಟ್ ಮಾಡಿಕೊಂಡು ಅದನ್ನು ಸ್ವಾತಂತ್ರ್ಯದ ಪರಿವ್ಯಾಪ್ತಿಯಲ್ಲಿ ತರುವಂತಹ ಜನರಿಗೆ ಯಾವ ಅನುಕಂಪನೂ ತೋರಿಸ್ಬಾರ್ದು. ಎಸ್